ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ, ಇದು ಒಂದು ಯೆಲ್ಲೋ ಕಲರ್ ಪೈಟ್ನಿ ಸಾಡಿ. ಇದಕ್ಕೆ ನಾವು ಬ್ರೈಡಲ್ ಡಿಸೈನ್ನ ಹೇಗೆ ಹಾಕೋದು ನೋಡೋಣ ಬನ್ನಿ. ಇದು ನೋಡಿ ಎಲ್ಲೋ ಪ್ಯಾರೆಟ್ ಎಲ್ಲ ಕಲರ್ ಕಾಂಬಿನೇಷನ್ ಇದೆ. ಇದಕ್ಕೆ ನಾನು ಗ್ರೀನ್ ಕಲರ್ನ 7 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ 7 ದಾರನ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಫ್ರಂಟ್ ಸೈಡ್ಗೆ ಸಾಡಿನ ಇಟ್ಕೊಂಡು ಈ ಥರ ನೀವು ಸ್ಟಾರ್ಟಿಂಗ್ ನೀಡಲ್ನ ಸೀರೆ ಒಳಗೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾವಾಗಲೂ ನೀವು 2 ಟೈಮ್ಸ್ ಕಂಪಲ್ಸರಿ ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಮದು ಡಿಸೈನ್ ಬಿಟ್ಕೊಳ್ಳಲ್ಲ, ಸೆಕ್ಯೂರ್ ಆಗಿರುತ್ತೆ. ಇವಾಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರ ತಗೊಂಡು 2ರಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದೇ ಥರ ಮತ್ತು ನೆಕ್ಸ್ಟು 1 ಡಬಲ್ ಕ್ರೋಶನ ತೊಗೊಳ್ಳಿ. ನಿಧಾನವಾಗಿ ತೊಗೊಳ್ಳಿ, ಇಲ್ಲಾಂದರೆ ದಾರ ಬಿಟ್ಕೊಳ್ಳುತ್ತೆ. ಈ ಥರ 2ರಲ್ಲಿ 1 2 3 ಮೂರನೇ ಡಬಲ್ ಕ್ರೋಶೆ ನಾವಿವಾಗ ಮಾಡ್ತಾಯಿರೋದು ನೋಡಿ. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ಚಾನಲು ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಿಮಗೆ ಕ್ಲಿಯರ್ ಕಾಣಿಸ್ತಿದೆ ಅನ್ಕೋತೀನಿ. ಸ್ಟಾರ್ಟಿಂಗ್ ನಾವು 2 ಚೈನ್ ಹಾಕಿದ್ದೀವಿ. ನೆಕ್ಸ್ಟ್ ನಾವು 4 ಡಬಲ್ ಕ್ರೋಶನ ತೊಗೊಂಡಿದ್ದೀವಿ. ಇದಕ್ಕೆ 4 ಡಬಲ್ ಕ್ರೋಶನೂ ಅಂತಾರೆ, ಕಂಬನೂ ಅಂತಾರೆ. ಈ ಥರ 4 ಕಂಬ ಆದ ತಕ್ಷಣ ನಾವು 1 2 3 ಚೈನ್ ತೊಗೊಂಡು ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಸರಿಯಾಗಿ ಹಿಡ್ಕೊಳ್ಳಿ. ಸೀರೆನ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ನಿಡಲ್ನ ಹಾಕಿ ದಾರನ ತಂದು 2ರಲ್ಲಿ 1 ಇದೇ ಥರ ನೀವು ಮಾಡಿ. ಇವಾಗ ನೆಕ್ಸ್ಟ್ ನೀವು ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ತೊಗೊಳ್ಳಿ. ದಾರನ ತಂದು 2ರಲ್ಲಿ 1 ಈ ಥರ ಕಂಟಿನ್ಯೂ ಆಗಿ ನೀವು ಡಬಲ್ ಕ್ರೋಶನ ಮಾಡ್ತಾ ಹೋಗಿ. ನೋಡಿ 3 ದಾರ ಬಿಟ್ಕೊಳುತ್ತೆ ಫ್ರೆಂಡ್ಸ್. 7 ಎಳೆ ಅಲ್ವಾ. 4 ಕಂಬ ಆಯಿತು. ಇವಾಗ 4 ಕಂಬ ಆದ ತಕ್ಷಣ ನಾವಿಲ್ಲಿ ಒಂದು ಫ್ಲವರ್ ಬೀಡ್ಸ್ನ ತೊಗೋತಾ ಇದ್ದೀವಿ. ನಿಮಗೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ವಿದೌಟ್ ಬೀಡ್ಸ್ ಕೂಡ ಮಾಡ್ಬೋದು. ಅದು ಕೂಡ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ, ನಾವು ಫ್ಲವರ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿಕೊಂಡು ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮತ್ತೆ ಒಂದು ಕಂಬನ ತೊಗೊಳ್ಳಿ. ಒಂದು ಕಂಬ ಮತ್ತೆ ಕಂಟಿನ್ಯೂ ಆಗಿ ನೀವು 4 ಟೈಮ್ ಕಂಬನ ತೊಗೊಳ್ಳಿ. 2 3 2ರಲ್ಲಿ 1 4. ಇವಾಗ ನೋಡಿ, ನಾವು 4 ಕಂಬನ ತೊಗೊಂಡ್ವಿ. 4 ಕಂಬ ತೊಗೊಂಡು 3 ಚೈನ್ನ ತೊಗೊಂಡ್ವಿ. 3 ಚೈನ್ ತೊಗೊಂಡು ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ಮತ್ತೆ ನಿಡಲ್ನ ಹಾಕಿ ದಾರ ತಂದು 2ರಲ್ಲಿ 1 ಮಾಡಿ 1 ಡಬಲ್ ಕ್ರೋಶ, ಮತ್ತು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ, 2 3 4. ನೀವು ಸ್ಟಾರ್ಟಿಂಗ್ ಎಷ್ಟು ಕಂಬನ ತೊಗೊಂಡಿರ್ತೀರ ಫ್ರೆಂಡ್ಸ್, ಅಷ್ಟೇ ಕಂಟಿನ್ಯೂ ಆಗಿ ಕಂಬನ ತೊಗೊಳ್ಳಿ. ಇವಾಗ ನೋಡಿ, ಫಸ್ಟ್ ನಾವು 2 ಚೈನ್ ಹಾಕಿದ್ವಿ. ನೆಕ್ಸ್ಟ್ 4 ಡಬಲ್ ಕ್ರೋಶ ಹಾಕ್ತಾ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇವಾಗ ನೋಡಿ, 1 2 2ರಲ್ಲಿ 1 3 4 ನೋಡಿ.
ಸ್ಟಾರ್ಟಿಂಗ್ ನಾವು 5 ಕಂಬ ತೊಗೊಂಡು 3 ಚೈನ್ ತೊಗೊಂಡ್ವಿ, ಮತ್ತೆ ಕಂಬ ಮಿಡಲ್, ಮತ್ತು ಫ್ಲವರ್ ಬೀಡ್ಸು, ಮತ್ತು 4 ಕಂಬ, ಮತ್ತು 3 ಟೈಮ್ಸ್ 3 ಚೈನ್ ತೊಗೊಂಡು 4 ಕಂಬ ಮತ್ತು 3 ಚೈನ್. ಇವಾಗ ನೋಡಿ ಸ್ಟಾರ್ಟಿಂಗ್ ನಮಗೆ 3 ಚೈನ್ ಬಿಟ್ಟು 1 ಫ್ಲವರ್ ಬೀಡ್ಸ್ ಆದ ತಕ್ಷಣ 2 ಟೈಮ್ಸ್ ನಮಗೆ 3 ಚೈನ್ ತೊಗೊಳ್ಳಿ. ಈ ಥರ ನಿಮ್ಮದು ಕೌಂಟಿಂಗ್ ಇತ್ತಂದರೆ ಡಿಸೈನ್ಸ್ ಸರಿಯಾಗಿ ಬರುತ್ತೆ, ಡಿಸೈನ್ದು ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ಅರ್ಥ ಆಯಿತು ಅನ್ಕೋದು. ಇದೇ ಕಂಟಿನ್ಯೂ ನೀವು ಸಾಡಿ ಫುಲ್ ಹಾಕಿ. 1 ಫ್ಲವರ್ ಬೀಡ್ಸು ಆದ ತಕ್ಷಣ 3 ಚೈನ್ 2 ಟೈಮ್ಸ್ ಬರಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಫ್ಲವರ್ ಬೀಡ್ಸು, ಮತ್ತು ಫ್ಲವರ್ ಬೀಡ್ಸ್ ಆದ ತಕ್ಷಣ 2 ಟೈಮ್ 3 ಚೈನ್. ಈ ಥರ ಫುಲ್ ಬೇಸ್ ಹಾಕ್ಕೊಳ್ಳಿ. ಇವಾಗ ನೋಡಿ ನಾವು ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಾವು ಸೆಕೆಂಡ್ ಕಾಂಬಿನೇಷನ್ಗೆ ಯೆಲ್ಲೋ ಕಲರ್ಸ್, ಫುಲ್ ಸಾಡಿ ಯೆಲ್ಲೋ ಕಲರ್ ಇದೆ ಅಲ್ವಾ, ಹೀಗಾಗಿ ಯೆಲ್ಲೋ ಕಲರ್ ದಾರನ ರೆಡಿ ಮಾಡಿ ತೊಗೊಂಡಿದ್ದೀವಿ. ಸ್ಟಾರ್ಟಿಂಗ್ ನಾವು 2 ಟೈಮ್ ಲಾಕ್ ಮಾಡ್ಕೋತಾ ಇದ್ದೀವಿ. ಅಲ್ಲಿ ಏನು ಕಂಬ ಹಾಕಿರ್ತಲ್ವ ಆ ಕಂಬದ ಮೇಲ್ಗಡೆನೇ ನಾವು ಹೋಲ್ಸ್ ಕಾಣಿಸುತ್ತೆ, ಅದೇ ಹೋಲ್ ಮೇಲೆ ಹೋಗಿ ನೀವು 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 1 2 3 4 ಚೈನ್ ತೊಗೊಂಡು, ಇವಾಗ ನೋಡಿ ಏನು ನಾವು 4 ಕಂಬ ಹಾಕಿರ್ತೀವಲ್ಲ ಅದೇ 4 ಕಂಬದ ಮೇಲೆ ಹೋಲ್ ಇರುತ್ತೆ, ಅದೇ ಹೋಲ್ ಮೇಲೆ ಹೋಗಿ ನೀವು ಲಾಕ್ ಮಾಡ್ಕೊಳ್ಳಿ. ಇಲ್ಲ ಸಿಂಗಲ್ ಕ್ರೋಶನೂ ಅನ್ಬೋದು. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ತೊಗೊಳ್ಳಿ. 2 3 4 ಚೈನ್ ತೊಗೊಂಡು, ಮತ್ತೆ ಸ್ಟಾರ್ಟಿಂಗ್ ಕಂಬದ ಮೇಲ್ಗಡೆನೇ ಹೋಲ್ ಕಾಣಿಸುತ್ತೆ ಅಲ್ವಾ, ಕಂಬದ ಮೇಲ್ಗಡೆನೇ ಹೋಗಿ ಅದೇ ಹೋಲ್ನಲ್ಲಿ ಹೋಗಿ ನೀವು ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇವಾಗ ನೋಡಿ ಲಾಕ್ ಆದ ತಕ್ಷಣ ಇವಾಗ ನಮ್ಮದು ಫ್ಲವರ್ ಹಿಂದ್ಗಡೆ ಏನು ದಾರ ಇರುತ್ತಲ್ಲ ಅದೇ ದಾರದಲ್ಲಿ ನಮ್ಮದು ಆರ್ಚ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ನೀಡಲ್ ಮೇಲೆ 2 ಟೈಮ್ಸ್ ನಾವು ದಾರನ ಸುತ್ಕೊಂಡು ನಾ ಏನು ಮಾಡ್ತಿದ್ದೀನಿ ಅಲ್ವಾ ಅದೇ ಥರ ನೀವು ಮಾಡಿ ಗೊತ್ತಾಗುತ್ತೆ ನಿಮಗೆ. ತ್ರಿಬಲ್ ಕ್ರೋಶ, ಇದಕ್ಕೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡ್ರೆ ಫ್ರೆಂಡ್ಸ್ ಅದಕ್ಕೆ ನಾವು ತ್ರಿಬಲ್ ಕ್ರೋಶ ಅಂತೀವಿ. ಇದೇ ಥರ ನಾವು ಫ್ಲವರ್ ಹಿಂದ್ಗಡೆ ಇರೋ ದಾರಕ್ಕೆ ಹೋಗಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ ಮಾಡಿಕೊಂಡು ಈ ಫ್ಲವರ್ ಬೀಡ್ಸ್ ಹಿಂದ್ಗಡೆ ಇರೋ ದಾರದ ಮೇಲೆ ನೀವು, ಇದಕ್ಕೆ ನಾವು ಆರ್ಚ್ ಕೂಡ ಅಂತೀವಿ. ಇದೇ ಥರ ನೀವು ಒಂದು ಆರ್ಚಲ್ಲಿ 12 ತ್ರಿಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನೋಡಿ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ಕೊಳ್ಳಿ, ದಾರದಲ್ಲಿ ಹೋಗಿ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ 3 4 ಇದೇ ಥರ ನೀವು ಒಂದು ಆರ್ಚಿಗೆ ನಮಗೆ 12 ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್. ಆವಾಗ ನಿಮ್ಮದು ಆರ್ಚ್ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ನಿಮಗೆ ನೆಕ್ಸ್ಟ್ ಡಿಸೈನಿಗೂ ಮಾಡೋಕ್ಕೂ ತುಂಬ ನೀಟಾಗಿ ಬರುತ್ತೆ. ಇವಾಗ ನೋಡಿ ನಾನು ಅವೇನು ನಾವು ತ್ರಿಬಲ್ ಕ್ರೋಶನ ಯಾವ ಹೈಟಿಗೆ ಮಾಡ್ಕೊಂಡಿರ್ತೀವಲ್ವ ಸೇಮ್ ಅದೇ ಹೈಟಿಗೆ ನೀವು ಎಳೆದು ಮಾಡ್ಕೊಳ್ಳಿ. ಆವಾಗ ಆರ್ಚ್ ನಿಮ್ಮದು ನೀಟಾಗಿ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ 1 2 3 4 5 6 7 8 9 10 ಇವಾಗ ಇನ್ನೂ ನಮಗೂ 2 ತ್ರಿಬಲ್ ಕ್ರೋಶ ಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮತ್ತೇನು 12 ನಾವು ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಆರ್ಚನ್ನು ಕಂಪ್ಲೀಟ್ ಮಾಡಬೇಕು. ಆರ್ಚ್ ಕಂಪ್ಲೀಟ್ ಆದ ತಕ್ಷಣ ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತು ನಾವು ಏನು 4 ಕಂಬ ಹಾಕಿರ್ತೀವಿ ಆ ಲಾಸ್ಟ್ ಕಂಬದ ಮೇಲ್ಗಡೆ ಹೋಗಿ ಅದೇ ಮೇಲೆ ಹೋಲ್ಸ್ ಕಾಣಿಸುತ್ತೆ ನಿಮಗೆ, ಆ ಚೈನ್ಸ್ ಥರ ಇರುತ್ತೆ, ಅಲ್ಲಿ ಹೋಗಿ ನೀಡಲ್ನ ಹಾಕಿ ಈ ಥರ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಾಕ್ ಮಾಡಿಕೊಂಡು ಇವಾಗ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ನಿಮ್ಮದು ಫಿನಿಶಿಂಗ್. ಇದಕ್ಕೆ ನಾವು ಆರ್ಚ್ ಅಂತೀವಿ ಫ್ಲವರ್ ಬೀಡ್ಸ್ ಹಿಂದ್ಗಡೆ. ಇವಾಗ ನಾವು 3 ಚೈನ್ಸ್ ಮಾಡ್ಕೊ 3 ಚೈನ್ನ 3 ಟೈಮ್ ಮಾಡ್ಕೋಬೇಕು. ಇವಾಗ ನೋಡಿ 3 ಚೈನ್ ತೊಗೊಂಡು ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ
1 2 3 ಚೈನ್ ತೊಗೊಳ್ಳಿ. ಮತ್ತು ಇಲ್ಲಿ ಲಾಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ನಾವೇನು ಬೇಸಿಕ್ ಲೈನ್ ಹಾಕಿರ್ತೀವಲ್ಲ 4 ಕಂಬನ, ಅದೇ 4 ಕಂಬದ ಮೇಲೆ 3 ಚೈನ್ಸ್ ಬರುತ್ತೆ. ಇವಾಗ ನೋಡಿ ಮತ್ತೆ 3 ಚೈನ್ ತೊಗೊಂಡು ಈ 3 ಚೈನ್ ಏನು ಗ್ಯಾಪ್ ತೊಗೊಂಡಿರುತ್ತಲ್ವ ಅದೇ ಗ್ಯಾಪ್ನಲ್ಲಿ ಮತ್ತೆ ಲಾಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ನಾವು 3 ಚೈನ್ನ 2 ಟೈಮ್ ತೊಗೋಬೇಕು. ಅದು ನೆಕ್ಸ್ಟು ನಾವು ತ್ರಿಬಲ್ ಕ್ರೋಶಾ ಆರ್ಚ್ ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶಾ ಆರ್ಚ್ ಆದಮೇಲೆ 3 ಚೈನ್ಸ್ 3 ಟೈಮ್ ತೊಗೋಬೇಕು. ನೋಡಿ 1 2 3 ಈ 3 ಟೈಮ್ ಚೈನ್ನ ಏನಕ್ಕೆ ತೊಗೊಂಡಿದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅರ್ಥ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಸ್ವಲ್ಪ ಮಾಡಿ ಮುಗಿಸಿದ್ದೀನಿ. ಅದು ಕ್ಲಿಪ್ಸ್ ಮಿಸ್ ಆಗಿದೆ, ಹೀಗಾಗಿ ನಿಮಗೆ ನೆಕ್ಸ್ಟ್ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಇವಾಗ ನೀವು ಇಲ್ಲಿ ನಾವು ಆರ್ಚಿದು ಪಿಕಾಟ್ ಡಿಸೈನ್ ಮಾಡಿ ಲಾಕ್ ಏನು ಮಾಡಿರ್ತೀವಲ್ವ 3 ಚೈನ್ಸ್ ತೊಗೊಂಡಿರ್ತೀವಿ. ಫಸ್ಟ್ 3 ಚೈನ್ ಒಳಗೆ ನಾವು ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ 4 ಟೈಮ್ ಚೈನ್ ತೊಗೊಳ್ಳಿ. 1 2 3 4 ಚೈನ್ ತೊಗೊಂಡು ನಾವು ನೋಡಿ ಇಲ್ಲಿ 3 ಟೈಮ್ ಚೈನ್ ತೊಗೊಂಡಿರ್ತೀವಲ್ವ ಆ ಮಿಡಲಲ್ಲಿರೋ ಚೈನ್ನ ಸ್ಕಿಪ್ ಮಾಡಿ ಥರ್ಡ್ ಚೈನ್ 3 ಟೈಮ್ ಚೈನ್ ತೊಗೊಂಡಿರ್ತೀವಲ್ವ ಆ ಚೈನ್ಗೆ ಹೋಗಿ ಡೈರೆಕ್ಟ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಅದು ಏನು ನಾವು ತ್ರಿಬಲ್ ಕ್ರೋಶಾ ಹಾಕಿರ್ತೀವಲ್ಲ ಅದರ ಮೇಲೆ ನಮಗೆ ಹೋಲ್ಸ್ ಕಾಣಿಸುತ್ತೆ. ಅದೇ ಹೋಲ್ಸಲ್ಲಿ ಹೋಗಿ ನಾವು ದಾರನ ತಂದು 2ರಲ್ಲಿ 1 2ರಲ್ಲಿ 1 ಮಾಡಿ ಮತ್ತೆ ಡಬಲ್ ಕ್ರೋಶಾ ಮಾಡಿಕೊಂಡು 3 ಚೈನ್ ತೊಗೊಂಡು ಏನು ಅದು ಕಂಬ ಹಾಕಿರ್ತೀವಲ್ಲ ಆ ಕಂಬದ ಹಿಂದ್ಗಡೆನೇ ಹೋಗಿ ನೀವು ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಪಿಕಾಟ್ ಡಿಸೈನ್ ಅಂತಾರೆ. ಇವಾಗ ಮತ್ತೆ ನಾವು ಇವಾಗ ನೋಡಿ ಫ್ರೆಂಡ್ಸ್, ನಾನು ಒಂದು ಆರ್ಚ್ನ ಫುಲ್ ಡಬಲ್ ಕ್ರೋಶಾ ಹಾಕಿ ಅದರ ಮೇಲ್ಗಡೆ ಪಿಕಾಟ್ ಡಿಸೈನ್ ಹಾಕಿ ಕಂಪ್ಲೀಟ್ ಮಾಡಿದೆ. ಇವಾಗ ನೋಡಿ, ಇವಾಗ ನಾವು 3 ಚೈನ್ಸ್ ಏನು ಹಾಕಿರ್ತೀವಲ್ಲ ಅದರಲ್ಲಿ ಡೈರೆಕ್ಟ್ ಲಾಕ್ ಮಾಡಿಕೊಂಡು 4 ಚೈನ್ ತೊಗೊಳ್ಳಿ. 1 2 3 4 ಚೈನ್ ತೊಗೊಂಡು ಮಧ್ಯದಲ್ಲಿರೋ 3 ಚೈನ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ಸ್ ಏನಿರುತ್ತಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ನಿಮಗೆ ಫ್ಲವರ್ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಕೆಲವೊಬ್ಬರಿಗೆ ವಿದೌಟ್ ಬೀಡ್ಸ್ ಡಿಸೈನ್ಸ್ ಬೇಕಾಗಿರ್ತಲ್ವ ಅಂಥವ್ರಿಗೆ ಈ ಥರ ಡಿಸೈನ್ಸ್ ನೀವು ಹಾಕ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಎಷ್ಟು ಫಿನಿಶಿಂಗ್ ನೀಟಾಗಿ ಬಂದಿದೆ. ಒಂದು ಸ್ವಲ್ಪ ಸೀರೆ ಸುಕ್ಕಿಲ್ಲ. ಇಲ್ಲಿ ನೋಡಿ, ಒಂದು ಪಿಕಾಟ್ ಡಿಸೈನು ಮಧ್ಯದಲ್ಲಿ ನಾವು ಏನು ಗ್ಯಾಪ್ ಇದೆ ಅಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಲಾಕ್ ಆದ ತಕ್ಷಣ ನಿಡಲ್ ಮೇಲೆ ಡೈರೆಕ್ಟ್ ಒಂದು ಸಲ ದಾರಾನ ತಗೊಂಡು ಮೇಲೆ ಕಾಣಿಸೋ ಹೋಲ್ ಮೇಲೆ ನಿಡಲ್ನ ಹಾಕಿ ದಾರಾನ ತಂದು ಒಂದು ಡಬಲ್ ಕ್ರೋಶಾನ ಮಾಡ್ಕೊಳ್ಳಿ. ಡಬಲ್ ಕ್ರೋಶಾ ಮಾಡಿಕೊಂಡು 2ರಲ್ಲಿ 1 2ರಲ್ಲಿ 1 ಮಾಡಿ 1 2 3 ಚೈನ್ಸ್ ತೊಗೊಂಡು ಇವೇನು ನಿಮಗೆ ಗ್ಯಾಪ್ ಕಾಣಿಸುತ್ತಲ್ವ, ಏನು ನಾವು ಈಗ ಡಬಲ್ ಕ್ರೋಶಾ ತೊಗೊಂಡಿರ್ತೀವಿ ಅದರ ಹಿಂದ್ಗಡೆನೇ ಹೋಗಿ ನಿಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಇದಕ್ಕೆ ಪಿಕಾಟ್ ಡಿಸೈನ್ ಅಂತಾರೆ. ಇದೇ ಥರ ಪ್ರತಿಯೊಂದು ಹೋಲ್ ಮೇಲೆ ನೀವು ಡಬಲ್ ಕ್ರೋಶಾ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶಾ ಅದರ ಮೇಲೆ 3 ಚೈನ್ ತೊಗೊಂಡು ಲಾಕ್ ಮಾಡ್ತಾ ಹೋಗಿ ಅದಕ್ಕೆ ಪಿಕಾಟ್ ಡಿಸೈನ್. ಇವಾಗ ನೋಡಿ 3 ಚೈನ್, ಇವಾಗ ಏನು ಕಂಬ ಹಾಕಿದ್ವಿ ಅದರ ಹಿಂದ್ಗಡೆನೇ ನಿಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಯರ್ ಕಾಣಿಸ್ತಿದೆ ಅಂದ್ಕೋತೀನಿ. ಮತ್ತು ನೆಕ್ಸ್ಟ್ ಹೋಲ್ ಒಳಗೆ ನಿಡಲ್ನ ಇವಾಗ ನೋಡಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ಈ ಹೋಲ್ಸ್ ಏನು ಕಾಣಿಸುತ್ತಲ್ವ ಆ ಹೋಲ್ಗೆ ಹೋಗಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 3 ಚೈನ್ ತೊಗೊಳ್ಳಿ. ಮತ್ತೆ ಆ ಕಂಬದ ಹಿಂದ್ಗಡೆನೇ ಹೋಗಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಪ್ರತಿಯೊಂದು ತ್ರಿಬಲ್ ಕ್ರೋಶಾ ಮೇಲೆ ಒಂದೊಂದು ಹೋಲ್ ಕಾಣಿಸ್ತಾ ಇರುತ್ತೆ. ಪ್ರತಿಯೊಂದು ತ್ರಿಬಲ್ ಕ್ರೋಶಾ ಮೇಲೆ ಹೋಗಿ ನೀವು ಒಂದೊಂದು ಡಬಲ್ ಕ್ರೋಶಾನ ಮಾಡಿ ಒಂದು ಪಿಕಾಟ್ ಡಿಸೈನ ಮಾಡ್ಕೊಳ್ಳಿ. ಇವಾಗ ನೋಡಿ ತಂದು 2ರಲ್ಲಿ 1 2ರಲ್ಲಿ 1 1 2 3 ಚೈನ್ ತೊಗೊಂಡು ಕಂಬದ ಹಿಂದ್ಗಡೆ ಹೋಗಿ ಲಾಕ್ ಮಾಡಿಕೊಂಡು ಈ ಥರ ಫುಲ್ ಆರ್ಚ್ ನೀವು ಪಿಕಾಟ್ನ ಕಂಪ್ಲೀಟ್ ಮಾಡಿ. ನಾನಿಲ್ಲಿ ನಿಮಗೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ.
ಗೊತ್ತಾಗಲಿಲ್ಲ ಅಂತಂದರೆ ಆಪ್ಷನ್ನಲ್ಲಿ ಹೋಗಿ ಸೆಟ್ಟಿಂಗ್ನಲ್ಲಿ ಅಲ್ಲಿ ಸ್ಪೀಡ್ ಎಲ್ಲ ಸೆಟ್ಟಿಂಗ್ ಇರುತ್ತೆ. ನೀವು ಸ್ಲೋನ್ ಇಟ್ಕೊಂಡು ವಿಡಿಯೋನ ನೋಡ್ಬೋದು. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಏನೂ ಅರ್ಥ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ಆವಾಗ ಎಲ್ಲ ಬರುತ್ತೆ. ಹಾಕ್ಬೋದು. ಕಲರ್ ಕಾಂಬಿನೇಷನ್ ಇದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ, ಪ್ರತಿಯೊಂದು ಕಂಬದ ಮೇಲೂ ನಾನು ಇವಾಗ ನೋಡಿ 1 2 3 4 5 6 7 8 9 10 11 12. ಇವಾಗ ನೋಡಿ ನಮ್ಮದು ಕೆಳಗಡೆ 12 ಟ್ರಿಬಲ್ ಕ್ರೋಶೆ ಇದೆ, ಮೇಲ್ಗಡೆ 12 ಪಿಕಾಕ್ ಡಿಸೈನ್ ಆಯಿತು. ಇವಾಗ ಡೈರೆಕ್ಟ್ ನಾವು ಇಲ್ಲಿ 4 ಚೈನ್ ಗ್ಯಾಪ್ನಲ್ಲಿ ಹೋಗಿ ಲಾಕ್ ಮಾಡಿಕೊಂಡು ಇವಾಗ ನೋಡಿ ಫ್ರೆಂಡ್ಸ್, ನಾನು ಈ ಥರ ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಕಂಪ್ಲೀಟ್ ಮಾಡಿ ನೋಡಿ. ನಾನು ಕುಚ್ಚು ಹಾಕಿ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಬ್ರೈಡಲ್ ಡಿಸೈನ್, ಮುಹೂರ್ತ ಡಿಸೈನ್ಸ್ ವಿದೌಟ್ ಬೀಡ್ಸ್. ನಿಮಗೆ ಇಷ್ಟ ಇಲ್ಲ ಅಂದರೆ ಈ ಥರ ಹಾಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.